ಅತ್ತೆ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಅಳೆಂದಿರು, ಸೊಸೆದಿರು, ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸೇರಿ ಒಂದೇ ಬಂತಿಲಿ ಊಟ ಮಾಡಿದ್ವಿ. ಇಲ್ಲಿ ತಾಯಿ ತನ್ನ ಮಕ್ಕಳಿಗೆ ಕೈತು ತಿನ್ನಿಸ್ಲು, ಗಂಡಂದಿರು ಅಡುಗೆ ಮಾಡ್ಬೇಕಾದ್ರೆ ಹೆಂಡತಿದಿರು ಹೆಲ್ಪ್ ಮಾಡಿದ್ರು, ತಂಗಿದಿರು ಅಣ್ಣಂಗೆ ರಾಖಿ ಕಟ್ಟಿದ್ರೆ ಅಣ್ಣಂದಿರು ತಂಗಿಗೆ ಅರ್ಶಿನ ಕುಂಕುಮ ಕೊಟ್ಟು ಮಡು ತುಂಬಿಸಿದ್ರು. ಈ ಕಾರ್ಯಕ್ರಮಕ್ಕೆ ನಾವಿಟ್ಟ ಹೆಸರು ವನ ಭೋಜನ ಅಂತ. ಅಂದುಕೊಂಡಂಗೆ ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಎಲ್ಲರೂ ನಮ್ಮ ಹೊಲದಲ್ಲಿ ಹಾಕಿದ್ದ ಪೆಂಡಲ್ ಹತ್ರ ಸೇರಿದ್ವಿ. 2 ವರ್ಷದ ಸಣ್ಣ ಮಗುವಿಂದ ಹಿಡಿದು 85 ವರ್ಷದ ಅಜ್ಜಿವರೆಗೂ ಎಲ್ಲರೂ ಸೇರಿದ್ವಿ. ಎಲ್ಲರ ಮುಖದಲ್ಲೂ ಒಂದು ರೀತಿ ಖುಷಿ, ಎಕ್ಸೈಟ್ಮೆಂಟು, ಸರ್ಪ್ರೈಸ್ ಇತ್ತು. ಮೊದಲು ನಾವು ನಮ್ಮ ಹಿರಿಯರ ಸಮಾಧಿಗೆ ಪೂಜೆ ಮಾಡಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ, ನಂತರ ನಮ್ಮ ಅಜ್ಜಿ ಕೈಯಲ್ಲಿ ಕೇಕ್ ಕಟ್ ಮಾಡೋದ್ರ ಮೂಲಕ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ವಿ. ಇವರೇ ನೋಡಿ ನಮ್ಮ ಅಜ್ಜಿ, ನಮ್ಮ ವಂಶದ ಹಿರಿಯ ಜೀವ. 85 ವರ್ಷ ಈಕೆಗೆ 4 ಜನ್ರೇಷನ್ ನೋಡಿದ್ದಾರೆ. ಮಕ್ಕಳು, ಮೊಮ್ಮಕ್ಕಳು ನೋಡಿದ್ದಾರೆ. ಕೇಕ್ನ ಅವರೇ ಕಟ್ ಮಾಡಿದ್ರು. ಕೇಕ್ ಕಟ್ ಮಾಡಿ ಎಲ್ಲರೂ ತಿಂದ್ವಿ. ಕೇಕ್ ತಿಂದ ನಂತರ ಎಲ್ಲ ಗಂಡಸರು ಅಡುಗೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆದರೆ ಹೆಂಗಸರು ಅರಟೆ ಹೊಡೆದ್ರಲ್ಲಿ ಬ್ಯುಸಿ ಆದರು. ಇನ್ನು ಮಕ್ಕಳಂತೂ ಮರಗಳಿಗೆ ಜೋಕಾಲಿ ಕಟ್ಕೊಂಡು ತಮ್ಮದೇ ಆದ ಹೊಸ ಪ್ರಪಂಚನ ಸೃಷ್ಟಿಸ್ಕೊಂಡ್ರು. ಅಷ್ಟರಲ್ಲಿ ಆಶೀರ್ವಾದ ಮಾಡೋಕ್ಕೆ ನಮ್ಮ ಹಿರಿಯರು ಬಂದಿರೋ ಅವರಿಗೂ ಕೇಕ್ ತಿನ್ನಿಸಿ ಅಷ್ಟರಲ್ಲಾಗಲೇ ಅಡುಗೆ ಕೆಲಸ ಆಗಿತ್ತು. ಎಲ್ಲರೂ ದೊಡ್ಡವರಂದೆ, ಸಣ್ಣವರಂದೆ ಎಲ್ಲರೂ ಕೆಳಗೆ ಕುಳಿತುಕೊಂಡು ಒಂದೇ ಬಂತಿಲಿ ಊಟ ಮಾಡಿದ್ವಿ. ಈ ಊಟ ಅಂತೂ ನಮ್ಮ ಜೀವಮಾನದ ಶ್ರೇಷ್ಠ ಊಟ ಅನ್ಬೋದು. ಊಟ ಮುಗಿಸಿ ನಮ್ಮ ಕುಟುಂಬದ ಎಲ್ಲ ಹೆಣ್ಮಕ್ಳು ತಮ್ಮ ತಮ್ಮ ಅಣ್ಣಂದಿರಿಗೆ ರಾಖಿ ಕಟ್ಟಿದ್ರು. ಅಣ್ಣಂದಿರು ಸಹ ತಮ್ಮ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟು ತಮ್ಮ ಮಡಿಲು ತುಂಬಿದ್ರು. ನನಗಂತೂ ಈ 5 ಜನ ತಂಗಿದ್ರು ಒಟ್ಟಿಗೆ ರಾಖಿ ಕಟ್ಟಿದ್ರು. ಈ ಅನುಭವ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಫೈನಲಿ ಎಲ್ಲರೂ ನಿಂತ್ಕೊಂಡು ಒಂದು ಫ್ಯಾಮಿಲಿ ಫೋಟೋ ಇಟ್ಕೊಂಡು ತಮ್ಮ ಮನೆಗೆ ಬಂದ್ವಿ. ವೀಕ್ಷಕರೇ, ನೀವು ಸಹ ನಿಮ್ಮ ಸಂಬಂಧಗಳಲ್ಲಿರುವ ಎಲ್ಲ ಅಸೂಯೆ, ಕೋಪ, ದ್ವೇಷ ಬಿಟ್ಟು ಈ ರೀತಿ ಒಂದು ಊಟದ ಕಾರ್ಯಕ್ರಮ ಮಾಡಿ. ಸರ್ವಜನ ಸುಖಿನೋ ಭವಂತು. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಫಾಲೋ ಮಾಡಿ. ಧನ್ಯವಾದಗಳು. ಜೈ ಹಿಂದ್.